Mandappa, Assistant Professor and HOD of English, Government First Aid College, Tumkur. At present, I am going to present the fourth unit, Unit 4, that is Direct and Indirect Speech. Now, Program BA BSc Subject Enriching Communication Skills in English, Semester 3rd, University Tumkur, Session 1. Unit 4th, that is called Direct and Indirect Speech. So there are three learning objectives to change from direct to indirect speech. Number 1, to inform the students about the importance of reported speech. ಅಂದರೆ ರಿಪೋರ್ಟೆಡ್ ಸ್ಪೀಚಿನ ಒಂದು ಪ್ರಾಮುಖ್ಯತೆಯನ್ನು ತಿಳಿಸುವುದು ಯಾರಿಗೆ ಅಂದರೆ ಈ ವಿದ್ಯಾರ್ಥಿ ಸಮುದಾಯಕ್ಕೆ. ಎರಡನೇದು, ಟು ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ರಿಪೋರ್ಟೆಡ್ ಸ್ಪೀಚ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಂದ್ರೇನು, ಡೈರೆಕ್ಟ್ ಸ್ಪೀಚ್ ಅಂದ್ರೇನು, ಅದರ ಒಂದು ವ್ಯತ್ಯಾಸವನ್ನು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಸಹಾಯ ಮಾಡುವುದು. ಮೂರನೇದು, ಟು ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ದ ಚೇಂಜಸ್ ಟು ಬಿ ಮೇಡ್ ವೈಲ್ ಚೇಂಜಿಂಗ್ ಇನ್ ಡೈಲಾಗ್ ಟು ಎ ನರೇಟಿವ್ ಅನ್ಬೋದು ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ. ಅಂದರೆ ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋದು. ಇವು ಮೂರು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಯಾವುದಕ್ಕೆ, ಈ ಒಂದು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡುವಂಥ ಇದಾದ 3 ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಆಮೇಲೆ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಡೈರೆಕ್ಟ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಇವತ್ತು ಐ ಪ್ರೆಸೆಂಟ್ ನೋಡಿ. ಎಕ್ಸಾಂಪಲ್ ಯಾವ ರೀತಿ ಇದೆ ಅಂದರೆ, ಈ ಸೆಡ್ ಸ್ಟಾರ್ಟ್ ಇನ್ವರ್ಟೆಡ್ ಕಾಮ, ಐ ಅಟೆಂಡ್ ದ ಕ್ಲಾಸ್ ನಾವು, ಕ್ಲೋಸ್ ದ ಇನ್ವರ್ಟೆಡ್ ಕಾಮ. ನೋಡಿ, ಇದು ಯಾವ ಟೆನ್ಸಲ್ಲಿದೆ ಅನ್ನೋದು ನೋಡ್ಕೋಬೇಕು. ಐ ಅಟೆಂಡ್ ದ ಕ್ಲಾಸ್ ನಾವು ಅನ್ನೋದು ಇನ್ವರ್ಟೆಡ್ ಕಾಮದಲ್ಲಿದೆ. ವಿತಿನ್ ಇನ್ವರ್ಟೆಡ್ ಕಾಮದಲ್ಲಿ ಯಾವ್ದು ಬರುತ್ತೋ ಅದನ್ನೆಲ್ಲ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ವಿದೌಟ್ ಇನ್ವರ್ಟೆಡ್ ಕಾಮ ಅಂದರೆ ಇನ್ವರ್ಟೆಡ್ ಕಾಮ ಇಲ್ದಿರೋದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ 2 ಸೆಂಟೆನ್ಸ್ ಇದೆ. ಒಂದು ಈ ಸೆಡ್ ಅನ್ನೋದು, ಇನ್ನೊಂದು ಐ ಅಟೆಂಡ್ ದ ಕ್ಲಾಸ್ ನಾವು ಅಂತೇಳಿ. ಈ ಸೆಡ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ, ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ವಿತಿನ್ ದ ಇನ್ವರ್ಟೆಡ್ ಕಾಮ್ ಐ ಅಟೆಂಡ್ ದ ಕ್ಲಾಸ್ ನಾವು ಅನ್ನೋದು ಇಂಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್ ಆಗಿ ಇರುತ್ತೆ. ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಯಾವಾಗಲೂ ಸಹ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪರ್ಸನ್ ಬರ್ತಾ ಇರುತ್ತೆ. ಅಂದರೆ ಐ, ವಿ, ಯು ಅನ್ನೋದು ಬರ್ತಾ ಇರುತ್ತೆ. ಮೀ, ಅಸ್, ಯು ಅಂತ ಬರ್ತಾ ಇರುತ್ತೆ. ಮೈ, ಅವರ್ ಅಂತ ಬರ್ತಾ ಇರುತ್ತೆ, ಇವರ್ ಅಂತ. ಆಮೇಲೆ ಮೈನ್, ಅವರ್ಸ್, ದೆನ್ ಯುವರ್ಸ್ ಅಂತ ಬರುತ್ತೆ. ಅದನ್ನು ನಾವು ಥರ್ಡ್ ಪರ್ಸನ್ಗೆ ಕನ್ವರ್ಟ್ ಮಾಡಬೇಕು. ಇದು ಭಾಳ ಪ್ರಮುಖವಾದ ಒಂದು ರೂಲ್. ಅದೇ ರೀತಿ ನೋಡಿ, ಇಲ್ಲಿ ಸೆಂಟೆನ್ಸ್ ನಾನು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಆಮೇಲೆ ಆ ಕೊಟ್ಟಿರೋ ಸೆಂಟೆನ್ಸ್ ಯಾವುದರಲ್ಲಿದೆ, ಯಾವ ಸೆಂಟೆನ್ಸಲ್ಲಿದೆ ನೋಡ್ಕೋಬೇಕು. ಅಂದರೆ ನಮ್ಮಲ್ಲಿ 4 ಸೆಂಟೆನ್ಸ್ ಬರುತ್ತೆ. ಅಸರ್ಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಮೊದಲು ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ತೀವಿ. ಐ ಅನ್ನೋದು ಸಬ್ಜೆಕ್ಟ್, ಅಟೆಂಡ್ ಅನ್ನೋದು ವರ್ಬ್, ದ ಕ್ಲಾಸ್ ನಾವು ಅನ್ನೋದು ಆಬ್ಜೆಕ್ಟಿವ್. ಸೊ ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಸರ್ಟಿವ್ ಸೆಂಟೆನ್ಸಲ್ಲಿ ಏನಾದರೂ ಡೈರೆಕ್ಟ್ ಸ್ಪೀಚ್ ಕೊಟ್ಟಾಗ ಅಲ್ಲಿ ನಾವು ದಟ್ ಅನ್ನೋ ಒಂದು ಕಂಜಂಕ್ಷನನ್ನು ಯೂಸ್ ಮಾಡಬೇಕು. ಯಾವಾಗ, ಆಫ್ಟರ್ ರಿಮೂವಿಂಗ್ ದ ಇನ್ವರ್ಟೆಡ್ ಕಾಮರ್ಸ್. ಅಂದರೆ ಇನ್ವರ್ಟೆಡ್ ಕಾಮರ್ಸನ್ನು ರಿಮೂವ್ ಮಾಡಿದ ತಕ್ಷಣ ನಾವು ದಟ್ ಅನ್ನೋದು ಯಾವ ರೀತಿ ಮಾಡಿದ್ದೀವಿ ನೋಡಿ. ಈ ಸೆಡ್ ದಟ್ ಅಂತ ಯೂಸ್ ಮಾಡಿದ್ವಿ. ಯಾಕೆ, ಎಲ್ಲೆಲ್ಲಿ ದಟ್ ಯೂಸ್ ಮಾಡಬೇಕು ಅಂದರೆ ಇನ್ ಅಸರ್ಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಲ್ಲಿ ಮಾತ್ರ ದಟ್ ಯೂಸ್ ಮಾಡಬೇಕು. ಇಂಡೈರೆಕ್ಟಿವ್ ಸೆಂಟೆನ್ಸಲ್ಲಿ ಮಾಡಬಾರ್ದು ಮತ್ತು ಇಂಪರೇಟಿವ್ ಸೆಂಟೆನ್ಸಲ್ಲಿ ಮಾಡಬಾರ್ದು. ಈಗ ನಾನು ಇಲ್ಲೇನು ಚೇಂಜಸ್ ಆಗಿದೆ ನೋಡಿ. ರಿಮೂವ್ ದ ಇನ್ವರ್ಟೆಡ್ ಕಾಮ್ ಮಾಡಿದ್ದೀವಿ, ದಟ್ ಅನ್ನೋದು ಯೂಸ್ ಮಾಡಿದ್ವಿ, ಐ ಇರೋದು ಇ ಮಾಡಿದ್ವಿ. ಯಾಕೆ ಇ ಆಯಿತು ಅಂತಂದರೆ ರಿಪೋರ್ಟರ್ ಅವರು, ಇ ಅನ್ನೋನು ರಿಪೋರ್ಟರ್, ಸೆಡ್ ಅನ್ನೋದು ರಿಪೋರ್ಟೆಡ್ ವರ್ಬ್ ಅಂತ ಕರಿತೀವಿ. ಈಗ ರಿಪೋರ್ಟರ್ ಇ ಆಗಿರೋದ್ರಿಂದ ಇಲ್ಲಿ ಐ ಇರೋದು ಇ ಆಗುತ್ತೆ. ಸಪೋಸ್ ಶಿ ಇದ್ದಿದ್ರೆ ಇಲ್ಲಿ ಶಿ ಆಗೋದು, ಅಲ್ಲಿ ಇಟ್ಟಿದ್ರೆ ಇಲ್ಲಿ ಇಟ್ಟಾಗೋದು, ಅಲ್ಲಿ ದೇ ಇದ್ದರೆ ಇಲ್ಲಿ ದೇ ಆಗೋದು.
ಅಂದರೆ ಇಲ್ಲಿ ವಿ ಇರಬೇಕಾಯಿತು, ಅಲ್ಲಿ ದೇ ಆಗ್ತಾಯಿತ್ತು. ಆಮೇಲೆ ಆಲ್ ದ ವರ್ಬ್ಸ್ ಆಫ್ ಡೈರೆಕ್ಟ್ ಸ್ಪೀಚ್ ಆರ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ನೋಡಿ, ಸೆಡ್ ಅನ್ನೋದು ರಿಪೋರ್ಟೆಡ್ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ಅಟೆಂಡ್ ಇರೋದೇನಾಯಿತು, ಅಟೆಂಡೆಡ್ ಆಯಿತು. ಇನ್ನು ದ ಕ್ಲಾಸ್ ಹಾಗೆ ಚೇಂಜ್ ಆಗಲ್ಲ. ಆದರೆ ನಾವು ಇರೋದೇನಾಗುತ್ತೆ ಅಂದರೆ ದೆನ್ ಆಗುತ್ತೆ. ಅಲ್ಲಿಗೆ ಏನಾಯಿತು, ಈ ಸೆಡ್ ಐ ಅಟೆಂಡ್ ದ ಕ್ಲಾಸ್ ನಾವು, ಈ ಸೆಡ್ ದ್ಯಾಟ್ ಈ ಅಟೆಂಡೆಡ್ ದ ಕ್ಲಾಸ್ ದೆನ್. ಏನೇನು ಚೇಂಜಸ್ ಆಗಿದೆ, ಇನ್ವರ್ಟೆಡ್ ಕಾಮ ರಿಮೂವ್ ಮಾಡಿದ್ದೀವಿ, ಕಂಜಂಕ್ಷನ್ ದಟ್ ಯೂಸ್ ಮಾಡಿದ್ದೀವಿ, ಫಸ್ಟ್ ಪರ್ಸನ್ ಹೋಗ್ಬಿಟ್ಟು ಥರ್ಡ್ ಪರ್ಸನ್ ಆಗಿದೆ. ಆಮೇಲೆ ವರ್ಡ್ಸ್ ಆಫ್ ನಿಯರ್ನೆಸ್ ಅಂತ ಕರಿತೀವಿ, ನಾವು ಇರೋದೇನಾಯಿತು, ದೆನ್ ಆಯಿತು ಅಂತ. ಈಗ ನೋಡಿ, ಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅನ್ನೋದು ಇಲ್ಲಿ ಹೇಳಿದ್ದೀನಿ. ನೋಡಿ, ಈ ಸೆಡ್ ಐ ಅಟೆಂಡ್ ದ ಕ್ಲಾಸ್, ಈ ಸೆಡ್ ದಟ್ ಈ ಅಟೆಂಡೆಡ್ ದ ಕ್ಲಾಸ್ ದೆನ್. ಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಸ್ಪೋಕನ್ ಬೈ ದ ಸ್ಪೀಕರ್. ಈಗ ನೋಡಿ, ಐ ಅಟೆಂಡ್ ದ ಕ್ಲಾಸ್ ನಾವು ಅನ್ನೋದು ಎಕ್ಸಾಕ್ಟ್ ಸ್ಪೀಕರ್ ಮಾತನಾಡಿರುವ ಪದಗಳವು. ಅವನ್ನ ಹೇಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಇಟ್ ಈಸ್ ಆಲ್ವೇಸ್ ವಿತಿನ್ ದ ಇನ್ವರ್ಟೆಡ್ ಕಾಮಾಸ್. ನೋಡಿ, ಡೈರೆಕ್ಟ್ ಸ್ಪೀಚ್ ಯಾವಾಗಲೂ ಸಹ ವಿತಿನ್ ಇನ್ವರ್ಟ್ ಕಾಮದಲ್ಲೇ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅಡ್ರೆಸ್ಡ್ ಬೈ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಸ್. ಇದು ಯಾವಾಗಲೂ ಸಹ ಈ ಡೈರೆಕ್ಟ್ ಸ್ಪೀಚು ಫಸ್ಟ್ ಮತ್ತು ಸೆಕೆಂಡ್ ಪರ್ಸನ್. ಫಸ್ಟ್ ಪರ್ಸನ್ ಅಂದರೆ ಐ ವಿ, ಸೆಕೆಂಡ್ ಪರ್ಸನ್ ಅಂದರೆ ಯು. ನೋಡಿ, ಇಲ್ಲಿ ಯಾವ್ಯಾವ ಆಗುತ್ತೆ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ವಿಸ್ ಐ ವಿ ಯು. ಐ ವಿ ಅನ್ನೋದು ಫಸ್ಟ್ ಪರ್ಸನ್, ಯು ಅನ್ನೋದು ಸೆಕೆಂಡ್ ಪರ್ಸನ್. ಇದು ಸಬ್ಜೆಕ್ಟ್ ಆಗಿ ಇರುತ್ತೆ. ಮೀ ಅಸ್ ಯು ಇದು ಆಬ್ಜೆಕ್ಟು. ಮೈ ಅವರ್ ಯುವರ್ ಅನ್ನೋದು ಪೊಸೆಸಿವ್ ಅಡ್ಜೆಕ್ಟಿವ್. ಮೈನ್ ಅವರ್ಸ್ ಯುವರ್ಸ್ ಅನ್ನೋದು ಪೊಸೆಸಿವ್ ಪ್ರೊನೌನ್. ಇಷ್ಟು ಚೇಂಜಸ್ ಆಗುತ್ತೆ. ಆ ಚೇಂಜಸನ್ನು ನಾನು ಟೇಬಲ್ ಹಾಕಿ ತೋರಿಸಿದೆ, ಅದು ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡಿ. ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು, ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಸ್ಪೋಕನ್ ಬೈ ಸಂಬಡಿ ಎಲ್ಸ್. ಇಯರ್ ವಿ ರಿಮೂವ್ ಇನ್ವರ್ಟೆಡ್ ಕಾಮಾಸ್ ಆ್ಯಂಡ್ ಯೂಸ್ ಥರ್ಡ್ ಪರ್ಸನ್ಸ್. ನೋಡಿ, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ, ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಸ್ಪೋಕನ್ ಬೈ ದ ಸ್ಪೀಕರ್ ಅಂತ. ಆದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಸ್ಪೋಕನ್ ಬೈ ಸಂಬಡಿ ಎಲ್ಸ್. ಇಯರ್ ವಿ ರಿಮೂವ್ ಇನ್ವರ್ಟೆಡ್ ಕಾಮಾಸ್ ಆ್ಯಂಡ್ ಯೂಸ್ ಥರ್ಡ್ ಪರ್ಸನ್. ನೋಡಿ, ಇಲ್ಲಿ ಇನ್ವರ್ಟೆಡ್ ಕಾಮ ತೆಗೆದಾಕಬೇಕು ಮತ್ತು ಥರ್ಡ್ ಪರ್ಸನನ್ನು ಯೂಸ್ ಮಾಡಬೇಕು ಅಂತ. ಇದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ಈಗ ನೋಡಿ, ಇಲ್ಲಿ ಜನರಲ್ ರೂಲ್ಸ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೀಸ್ ಆರ್ ದ ಜನರಲ್ ರೂಲ್ಸ್. ಒಂದೊಂದೇ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಒಂದನೇದು, ವಿ ರಿಮೂವ್ ಇನ್ವರ್ಟೆಡ್ ಕಾಮಾಸ್. ಫಸ್ಟ್ ನಾವು ಮಾಡಬೇಕಾದ್ರೆ ಇನ್ವರ್ಟೆಡ್ ಕಾಮನ್ ತೆಗೆದಾಕಬೇಕು. ಎರಡನೇದು ಏನು ಮಾಡಬೇಕು, ಯೂಸ್ ದಟ್ ಕಂಜಂಕ್ಷನ್ ಆಫ್ಟರ್ ದ ರಿಪೋರ್ಟೆಡ್ ವರ್ಬ್ ಸೆಡ್. ಸೆಡ್ ಅನ್ನೋ ರಿಪೋರ್ಟೆಡ್ ವರ್ಬ್ ಇರುತ್ತೆ, ಅದಾದ ತಕ್ಷಣ ನಾವು ದಟ್ ಅನ್ನೋದು ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡಬೇಕು, ಇನ್ ಅಸರ್ಟಿವ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಅಂದರೆ ಅಸರ್ಟಿವ್ ಸೆಂಟೆನ್ಸು ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನಾನು ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ಸಲ್ಲಿ ನಿಮಗೆ ಅಸರ್ಟಿವ್ ಅಂದರೆ ಏನೋ, ಎಕ್ಸ್ಕ್ಲಮೇಟರಿ ಅಂತ ಏನೋ ಅನ್ನೋದು ಹೇಳಿದ್ದೀನಿ. ಅಲ್ಲಿ ಮಾತ್ರ ನಾವು ದಟ್ ಅನ್ನೋದು ಯೂಸ್ ಮಾಡಬೇಕು. ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು, ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಪರ್ಸನಲ್ ಪ್ರೊನೌನ್ಸ್ ಆರ್ ಚೇಂಜ್ಡ್ ಇಂಟು ದ ಥರ್ಡ್ ಪರ್ಸನಲ್ ಪ್ರೊನೌನ್ಸ್ ಅಕಾರ್ಡಿಂಗ್ ಟು ನಂಬರ್ ಆ್ಯಂಡ್ ಜೆಂಡರ್. ನೋಡಿ, ನಂಬರ್ ಅಂದರೆ ಸಿಂಗ್ಯುಲರ್ ಪ್ಲೂರಲ್, ಜೆಂಡರ್ ಅಂದರೆ ಮ್ಯಾಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ನ್ಯೂಟರ್ ಜೆಂಡರ್, ಕಾಮನ್ ಜೆಂಡರ್ ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಈ ಕಡೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಹಿಂಗಿರುತ್ತೆ, ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಈ ರೀತಿ ಆಗುತ್ತೆ. ಅದನ್ನು ನಿಮಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ, ಮೀ, ಮೈ, ಮೈನ್ ಇದು ನೋಡಿ ಸಿಂಗ್ಯುಲರ್. ಇದು ಇಲ್ಲಿ ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಅಂದರೆ ಅಕಾರ್ಡಿಂಗ್ ಟು ಜೆಂಡರ್ ಅಂತ ಹೇಳಿದೆ. ಇವಾಗ ಫಸ್ಟಿಗೆ ಮ್ಯಾಸ್ಕ್ಯುಲೈನ್ ಜೆಂಡರ್. ಈಗ ಐ ಇರೋದು ಈ ಆಗುತ್ತೆ, ಮೀ ಇರೋದು ಇಮ್ ಆಗುತ್ತೆ, ಮೈ ಇರೋದು ಇಸ್ ಆಗುತ್ತೆ, ಮೈನ್ ಇರೋದು ಇಸ್ ಆಗುತ್ತೆ. ಮ್ಯಾಸ್ಕ್ಯುಲೈನ್ ಜೆಂಡರ್ ಐ ಇರೋದು ಶಿ ಆಗುತ್ತೆ, ಮೀ ಇರೋದು ಅರ್ ಆಗುತ್ತೆ, ಮೈ ಇರೋದು ಅರ್ ಆಗುತ್ತೆ, ಮತ್ತು ಮೈನ್ ಇರೋದು ಅರ್ಸ್ ಆಗುತ್ತೆ. ನ್ಯೂಟರ್ ಜೆಂಡರ್ ಐ ಇರೋದು ಇಟ್ಟಾಗುತ್ತೆ, ಮೀ ಇರೋದು ಇಟ್ಟಾಗುತ್ತೆ, ಮೈ ಇರೋದು ಇಟ್ಸ್ ಆಗುತ್ತೆ, ಮೈನ್ ಇರೋದು ಇಟ್ಸ್ ಆಗುತ್ತೆ. ಅಂದರೆ ಸಿಂಗ್ಯುಲರ್ ಇರೋದು ಸಿಂಗ್ಯುಲರ್ ಈ ಕಡೆ ಆಗಿದೆ, ಮ್ಯಾಸ್ಕ್ಯುಲೈನ್, ಫೆಮಿನೈನ್ ಮತ್ತು ನ್ಯೂಟರ್ ಜೆಂಡರ್. ಕಾಮನ್ ಜೆಂಡರ್ ಅಂತ ಕರಿತೀವಿ. ಯಾವುವು, ವಿ, ಅಸ್, ಅವರ್, ಹವರ್ಸ್. ಇದು ಪ್ಲೂರಲ್ ಫಾರಮ್ಗೆ ಯೂಸ್ ಮಾಡ್ತೀವಿ. ವಿ ಇದ್ದರೆ ದೇ ಆಗುತ್ತೆ, ಅಸ್ ಇದ್ದು ದೆಮ್ ಆಗುತ್ತೆ, ಅವರ್ ಇರೋದು ದೇರ್ ಆಗುತ್ತೆ, ಅವರ್ಸ್ ಇರೋದು ದೇರ್ಸ್ ಆಗುತ್ತೆ. ಆಮೇಲೆ ಯು, ಯುವರ್, ಯುವರ್ಸ್. ನೋಡಿ, ಇದು ಸೆಕೆಂಡ್ ಪರ್ಸನ್, ಸಿಂಗ್ಯುಲರ್ಗೂ ಯೂಸ್ ಮಾಡ್ತೀವಿ, ಪ್ಲೂರಲ್ಗೂ ಯೂಸ್ ಮಾಡ್ತೀವಿ.
ಇಲ್ಲಿ ಏನು ಚೇಂಜಸ್ ಆಗುತ್ತೆ, ಯು ಇರೋದಿಲ್ಲಿ ಮ್ಯಾಸ್ಕುಲೈನ್ ಜೆಂಡರ್ ಬಂದಾಗ ಇ, ಇನ್ನೊಂದು ಯು ಆಬ್ಜೆಕ್ಟ್ ಇರೋದು ಇಮ್ ಆಗುತ್ತೆ, ಯುವರ್ ಇರೋದು ಇಸ್ ಆಗುತ್ತೆ, ಯುವರ್ಸ್ ಇರೋದು ಇಸ್. ಫೆಮಿನೈನ್ ಜೆಂಡರ್ ಬಂದಾಗ ಶಿ, ಹರ್, ಹರ್ಸ್ ಆಗುತ್ತೆ. ನ್ಯೂಟರ್ ಜೆಂಡರ್ ಬಂದಾಗ ಇಟ್ಸ್, ಇಟ್ಸ್ ಬರುತ್ತೆ. ಕಾಮನ್ ಜೆಂಡರ್ ಬಂದಾಗ ದೇ, ದೆಮ್, ದೈ, ದೇಸ್. ಇದು ಫಸ್ಟ್ ಪರ್ಸನ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಏನಾಗಿದೆ, ಥರ್ಡ್ ಪರ್ಸನ್. ಇದು ಮೂರನೇ ರೂಲು. ಇನ್ನೊಂದ್ಸಲ ನೀವು ನೋಡ್ಕೊಳ್ಳಿ ಟೇಬಲ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಅಕಾರ್ಡಿಂಗ್ ಟು ನಂಬರ್ ಆ್ಯಂಡ್ ಜೆಂಡರ್ ಅಂತ. ನಂಬರ್ ಅಂದರೆ ಸಿಂಗ್ಯುಲರ್, ಪ್ಲೂರಲ್. ಜೆಂಡರ್ ಅಂದರೆ ಮ್ಯಾಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್ ಮತ್ತು ನ್ಯೂಟರ್ ಜೆಂಡರ್ ಅಂತೇಳಿ ಚೇಂಜಸ್ ಆಗುತ್ತೆ. ಆಮೇಲೆ 4ನೇ ರೂಲ್ ಏನಂದರೆ, ಇಫ್ ದ ರಿಪೋರ್ಟೆಡ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ಆಲ್ ದ ವರ್ಬ್ಸ್ ಆಫ್ ಡೈರೆಕ್ಟ್ ಸ್ಪೀಚ್ ಆರ್ ಚೇಂಜ್ ಇನ್ ಟು ದ ಪಾಸ್ಟ್ ಟೆನ್ಸ್ ವರ್ಬ್. ರಿಪೋರ್ಟೆಡ್ ವರ್ಬ್ ಏನಾದರೂ ಪಾಸ್ಟ್ ಟೆನ್ಸ್, ಸೆಡ್, ಟೋಲ್ಡ್, ಕ್ವಶನ್ಡ್, ಎನ್ಕ್ವೈರ್ಡ್, ಈ ರೀತಿ ಏನಾದರೂ ಪಾಸ್ಟ್ ಟೆನ್ಸಲ್ಲಿದ್ದರೆ ಆಲ್ ದ ವರ್ಬ್ ಆಫ್ ಡೈರೆಕ್ಟ್ ಸ್ಪೀಚ್ ಆರ್ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್ ವರ್ಬ್ಸ್. ಎಲ್ಲ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ನೋಡಿ, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಯಾವ ರೀತಿ ಇರುತ್ತೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವ ಇರುತ್ತೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಟೇಬಲ್ ಹಾಕಿದ್ದೀನಿ. ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ನೋಡಿ, ಆ್ಯಮ್, ಈಸ್, ಆರ್ ಇರುತ್ತೆ ಡೈರೆಕ್ಟ್ ಸ್ಪೀಚಲ್ಲಿ. ಅದು ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ವಾಸ್ ಆಗುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾವ್ ಆ್ಯಸ್ ಇರುತ್ತೆ, ಈ ಕಡೆ ಬಂದಾಗ ಹ್ಯಾಡ್ ಆಗುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಡೂ, ಡಸ್ ಇರುತ್ತೆ, ಈ ಕಡೆ ಬಂದಾಗ ಡಿಡ್ ಆಗುತ್ತೆ. ವಿಲ್, ಶೆಲ್, ಕೆನ್, ಮೇ ಇರುತ್ತೆ, ಈ ಕಡೆ ಬಂದಾಗ ವುಡ್, ಶುಡ್, ಕುಡ್, ಮೈಟ್ ಆಗುತ್ತೆ. ಇವು ಆಕ್ಸಿಲರಿ ವರ್ಬ್ಸ್. ಇವು ಆ್ಯಮ್, ಈಸ್, ಆರ್ ವಾಸ್ ಆಗುತ್ತೆ. ಹ್ಯಾವ್ ಆ್ಯಸ್ ಇರೋದು ಹ್ಯಾಡ್ ಆಗುತ್ತೆ. ಡೂ, ಡಸ್ ಇರೋದು ಡಿಡ್ ಆಗುತ್ತೆ. ವಿಲ್, ಶೆಲ್, ಕೆನ್, ಮೇ ಇರೋದು ವುಡ್, ಶುಡ್, ಕುಡ್, ಮೈಟ್ ಆಗುತ್ತೆ. ಅದೇ ಆ್ಯಕ್ಷನ್ ವರ್ಬ್ ಬಂದಾಗ ನೋಡಿ, ಸ್ಪೀಕ್ ಇರೋದು ಸ್ಪೋಕ್ ಆಗುತ್ತೆ, ಲರ್ನ್ ಇರೋದು ಲರ್ನ್ಡ್ ಆಗುತ್ತೆ, ರಿಸೀವ್ ಇರೋದು ರಿಸೀವ್ಡ್ ಆಗುತ್ತೆ, ಚೀಟ್ ಇರೋದು ಚೀಟೆಡ್ ಆಗುತ್ತೆ, ಲುಕ್ ಇರೋದು ಲುಕ್ಡ್ ಆಗುತ್ತೆ, ಸಿ ಇರೋದು ಸಾ ಆಗುತ್ತೆ, ಡೂ ಇರೋದು ಡಿಡ್ ಆಗುತ್ತೆ, ಆಮೇಲೆ ಓಪನ್ ಇರೋ ಓಪನ್, ಈ ರೀತಿ ಚೇಂಜಸ್ ಆಗುತ್ತೆ. ಇದು 4ನೇ ರೂಲ್ ಏನು, ಇಫ್ ದ ರಿಪೋರ್ಟೆಡ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ಆಲ್ ದ ವರ್ಬ್ಸ್ ಆರ್ ಡೈರೆಕ್ಟ್ ಸ್ಪೀಚ್ ಆರ್ ಚೇಂಜ್ ಇನ್ ಟು ದ ಪಾಸ್ಟ್ ಟೆನ್ಸ್ ವರ್ಬ್ ಅನ್ನೋದನ್ನು 4ನೇ ರೂಲ್. ಇನ್ನೊಂದ್ಸಲಿ ನೀವು ನೋಡ್ಕೊಳ್ಳಿ. ಇದು ಡೈರೆಕ್ಟ್ ಸ್ಪೀಚಲ್ಲಿ ಈ ರೀತಿ ಇರುತ್ತೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಈ ರೀತಿ ಬರುತ್ತೆ. ನೆಕ್ಸ್ಟ್ 5ನೇ ಇದು ಏನಿದು, ದ ವರ್ಡ್ಸ್ ಆಫ್ ನಿಯರ್ನೆಸ್ ಆರ್ ಚೇಂಜ್ ಇಂಟು ವರ್ಡ್ಸ್ ಆಫ್ ಡಿಸ್ಟೆನ್ಸ್. ಅಲ್ಲಿ ನಾವು ಇರೋದು ದೆನ್ ಆಯ್ತಲ್ಲ, ಅವು ಯಾವ್ಯಾವ ಆಗುತ್ತೆ ಅನ್ನೋದನ್ನು ಈ ಒಂದು ಟೇಬಲಲ್ಲಿ 5ನೇ ರೂಲಲ್ಲಿ ಬರುತ್ತೆ, ನೋಡ್ತಾರೆ. ಡೈರೆಕ್ಟ್ ಸ್ಪೀಚಲ್ಲಿ ನಾವು ಇರುತ್ತೆ, ಈ ಕಡೆ ಬಂದಾಗ ದೆನ್ ಇಂಡೈರೆಕ್ಟ್ ಸ್ಪೀಚ್. ಇಯರ್ ಇರೋದು ದೇರ್ ಆಗುತ್ತೆ, ಎಗೋ ಇರೋದು ಬಿಫೋರ್ ಅರ್ಲಿಯರ್ ಆಗುತ್ತೆ, ಟುಡೇ ಇರೋದು ದಟ್ ಡೇ ಆಗುತ್ತೆ, ಟು ನೈಟ್ ಇರೋದು ದಟ್ ನೈಟ್ ಆಗುತ್ತೆ, ಟುಮಾರೋ ಇರೋದು ದ ನೆಕ್ಸ್ಟ್ ಡೇ ಆಗುತ್ತೆ ಅಥವಾ ದ ಫಾಲೋಯಿಂಗ್ ಡೇ ಆಗುತ್ತೆ, ಎಸ್ಟರ್ಡೇ ಇರೋದು ದ ಪ್ರೀವಿಯಸ್ ಡೇ ಆಗುತ್ತೆ ಅಥವಾ ದ ಡೇ ಬಿಫೋರ್ ಆಗುತ್ತೆ, ಲಾಸ್ಟ್ ವೀಕ್, ಮಂತ್, ಇಯರ್, ಡಿಕೇಡ್, ಸೆಂಚುರಿ. ಇವೇನಾಗುತ್ತೆ ಅಂದರೆ ದ ಪ್ರೀವಿಯಸ್ ವೀಕ್ ಆಗುತ್ತೆ, ಮಂತ್ ಆಗುತ್ತೆ, ಇಯರ್ ಆಗುತ್ತೆ, ಡಿಕೇಡ್ ಆಗುತ್ತೆ, ಸೆಂಚುರಿ. ಅಂದರೆ ಲಾಸ್ಟ್ ಅನ್ನೋದೇನಾಗುತ್ತೆ, ದ ಪ್ರೀವಿಯಸ್ ಅಂತ ಆಗುತ್ತೆ ಅಂತ. ದಿಸ್ ಇರೋದು ದಟ್ ಆಗುತ್ತೆ, ದೀಸ್ ಇರೋದು ದೋಸ್ ಆಗುತ್ತೆ, ಕಮ್ ಇರೋದು ಗೋ ಆಗುತ್ತೆ. ನೋಡಿ, ಇಷ್ಟು 5ನೇ ರೂಲು. ಏನದು, ದ ವರ್ಡ್ಸ್ ಆಫ್ ನಿಯರ್ನೆಸ್ ಆರ್ ಚೇಂಜ್ ಇಂಟು ವರ್ಡ್ಸ್ ಆಫ್ ಡಿಸ್ಟೆನ್ಸ್ ಅಂತ ಕರೀತೀವಿ. ಇದನ್ನು ನಾವು ಜನರಲ್ ರೂಲ್ಸ್ ಅಂತೇಳಿ ನಾವು ಕರಿತೀವಿ. ಇವು ಚೆನ್ನಾಗಿ ಗೊತ್ತಿದ್ರೆ ನಾವು ಯಾವುದೇ ಟೆನ್ಸಲ್ಲಿ ಕೊಟ್ಟಿರಲಿ, ಯಾವುದೇ ಸೆಂಟೆನ್ಸಲ್ಲಿ ಕೊಟ್ಟಿರಲಿ, ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬಹುದು ಅನ್ನೋದು. ಈ 5 ರೂಲ್ಸ್ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನಾವು ಸೆಂಟೆನ್ಸ್ ವೈಸ್ ಹೋಗ್ತೀವಿ. ಸೆಂಟೆನ್ಸ್ ಅಂದರೆ ನಮ್ಮಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಬರುತ್ತೆ, ಇಂಟರೇಟಿವ್ ಸೆಂಟೆನ್ಸ್ ಬರುತ್ತೆ. ಇಂಟರೇಟಿವಲ್ಲಿ 2 ವಿಧ, WH ವರ್ಡ್ಸು ಮತ್ತು ಇದು SR ನೋ ಟೈಪ್ ಕ್ವಶನ್ಸು, ಮತ್ತು ಇಂಪರ್ಟಿವ್ ಸೆಂಟೆನ್ಸು, ಆಮೇಲೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. 4 ಸೆಂಟೆನ್ಸಲ್ಲೂ ಅವರು ಕೇಳ್ತಾರೆ. ಸೊ ಇದು 6 ಮಾರ್ಕ್ಸ್ಗೆ ಇರುತ್ತೆ. ಒಂದೊಂದು ಸೆಂಟೆನ್ಸ್ ಒಂದೊಂದರಲ್ಲಿ ಇರುತ್ತೆ. ಅದನ್ನು ನಾವು ಈಗ ಒಂದೊಂದೇ ನೋಡ್ಕೊಳ್ಳೋಣ. ಫಸ್ಟ್ಗೆ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದು ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸಲ್ಲಿ ರೂಲ್ಸ್ ಬರುತ್ತೆ. ಅದನ್ನು ಒಂದೊಂದೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀವಿ. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸ್ಟೇಟ್ಮೆಂಟ್ ಅಂತೇಳಿ. ಅಂದರೆ ದ ಸೆಂಟೆನ್ಸಸ್ ವಿಚ್ ಗಿವ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ಅಸರ್ಟಿವ್ ಸೆಂಟೆನ್ಸ್. ಇಯರ್ ವಿ ಯೂಸ್ ಸೆಡ್ ಆರ್ ಟೋಲ್ಡ್ ಟು ರಿಪೋರ್ಟ್ ಎ ಸೆಂಟೆನ್ಸ್. ಇಲ್ಲಿ ಸೆಡ್ ಅಂತ ಯೂಸ್ ಮಾಡ್ಬೋದು ಮತ್ತು ಟೋಲ್ಡ್. ಟೋಲ್ಡ್ ಅನ್ನೋದಂದರೆ ಬೇರೆಯವ್ರಿಗೆ ನಾವು ಐ ಟೋಲ್ಡ್ ಯು ಅಂತ ಬಂದಿತ್ತು ಆವಾಗ. ಇಲ್ಲಿ ಯು ಅನ್ನೋದು ಇಲ್ದಿದ್ದಾಗ ಈ ಸೆಡ್
ಅಂತ ಬರುತ್ತೆ ಅಷ್ಟೇ. ಸೆಡ್ ಅಥವಾ ಟೋಲ್ಡ್ ಅನ್ನೋದು ಅಸರ್ಟಿವ್ ಸೆಂಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಂಬರ್ 1 ರೂಲ್ ಇದೆ ನೋಡಿ. ಇಲ್ಲಿ ಏನು ಹೇಳುತ್ತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಅಂದರೆ ಆಲ್ ದ ಪ್ರೆಸೆಂಟ್ ಟೆನ್ಸ್ ವರ್ಸ್ ಬಿಕಮ್ ಪಾಸ್ಟ್ ಟೆನ್ಸ್. ಅಂದರೆ V1 ಇರೋದೆಲ್ಲ V2 ಆಗುತ್ತೆ. ಈಗ ನೋಡಿ, ಗೋ ಇರೋ ವೆಂಟ್ ಆಗುತ್ತೆ, ಸ್ಪೀಕ್ ಇರೋದು ಸ್ಪೋಕ್ ಆಗುತ್ತೆ, ಲರ್ನ್ ಇರೋದು ಲರ್ನ್ಟ್ ಆಗುತ್ತೆ, ಈಟ್ ಇರೋದು ಏಟ್ ಆಗುತ್ತೆ, ರೀಡ್ ಇರೋದು ರೆಡ್ ಆಗುತ್ತೆ, ರೈಟ್ ಇರೋದು ರೋಟ್ ಅಷ್ಟೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ ಸಿಂಪಲ್ ಪಾಸ್ಟ್ ಅಂದರೆ V1 ಇರೋದು V2 ಆಗುತ್ತೆ ಅಂತ. ನೋಡಿ ಎಕ್ಸಾಂಪಲ್ಸ್ ಹೇಳ್ಕೊಂಡು ಹೋಗ್ತೀನಿ. ಈ ಸೆಡ್ ಐ ಗೋ ಟು ಟೆಂಪಲ್ ದಿಸ್ ಈವ್ನಿಂಗ್. ಫಸ್ಟ್ ನಾವೇನು ಮಾಡಬೇಕು, ರಿಮೂವ್ ದ ಇನ್ವರ್ಟೆಡ್ ಕಾಮ ಮಾಡಬೇಕು. ಈಗ ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ದಟ್ ಅನ್ನೋದು ಯೂಸ್ ಮಾಡಬೇಕು. ಐ ಇರೋದೇನಾಯಿತು ಇಲ್ಲಿ ಇ ಆಯಿತು, ಗೋ ಇರೋದು ವೆಂಟ್ ಆಯಿತು, ದಿಸ್ ಈವ್ನಿಂಗ್ ಇರೋದು ದಟ್ ಈವ್ನಿಂಗ್. ಆನ್ಸರ್ ಏನು ಬರುತ್ತೆ? ಈ ಸೆಡ್ ಐ ಗೋ ಟು ಟೆಂಪಲ್ ದಿಸ್ ಈವ್ನಿಂಗ್. ಆನ್ಸರ್ ಈ ಸೆಡ್ ದಟ್ ಈ ವೆಂಟು, ಐ ಇರೋದು ಇ ಆಯಿತು, ಗೋ ಇರೋದು ವೆಂಟ್, ಟು ಟೆಂಪಲ್ ದಿಸ್ ಈವ್ನಿಂಗ್ ಇರೋದು ದಟ್ ಈವ್ನಿಂಗ್. ನೋಡಿ ಈ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲ ಸಿಂಪಲ್ ಪಾಸ್ಟ್ ಅಂದರೆ ಗೋ ಇರೋದು ವೆಂಟ್ ಆಯಿತು ಅಂತ. ಅದೇ ರೀತಿ ಸ್ಪೀಕ್ ಇದ್ದರೆ ಸ್ಪೋಕ್ ಆಗುತ್ತೆ, ಲರ್ನ್ ಇದ್ದರೆ ಲರ್ನ್ಟ್ ಆಗುತ್ತೆ, ಸಿ ಇದ್ದರೆ ಸಾ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ಸೆಡ್ ಐ ಟೀಚ್ ಗ್ರಾಮರ್ ನಾವು. ನೋಡಿ ಫಸ್ಟ್ ಒನ್ನು ಮ್ಯಾಸ್ಕ್ಯುಲೈನ್ ಜೆಂಡರು, ಎರಡನೇದೀಗ ಫೆಮಿನೈನ್ ಜೆಂಡರನ್ನು ಯೂಸ್ ಮಾಡಿದ್ದಾರೆ, ಶಿ ಅಂತೇಳಿ. ಇಲ್ಲಿ ಅಷ್ಟೇ ಫಸ್ಟ್ ರಿಮೂವ್ ಇನ್ವರ್ಟೆಡ್ ಕಾಮ್ ಮಾಡಬೇಕು. ಆಮೇಲೆ ಸಿ ಸೆಡ್ ದಟ್ ಐ ಇರೋದೇನಾಗುತ್ತೆ ಶಿ ಆಗುತ್ತೆ, ಟೀಚ್ ಇರೋದು ಟಾಟ್ ಆಗುತ್ತೆ, ಗ್ರಾಮರ್ ಸೇಮ್ ಹಂಗೆ ಇರುತ್ತೆ, ನಾವು ಇರೋದೇನಾಗುತ್ತೆ ದೆನ್ ಆಗುತ್ತೆ ಅಂತ. ಆಮೇಲೆ ಮೂರನೇ ಎಕ್ಸಾಂಪಲ್ ನೋಡಿ. ದೆ ಸೆಡ್ ವಿ ರೈಟ್ ನೋಟ್ಸ್ ಟುಡೇ. ನೋಡಿ ಇದು ಕಾಮನ್ ಜೆಂಡರ್. ಫಸ್ಟ್ ಒನ್ನು ಮ್ಯಾಸ್ಕ್ಯುಲೈನು, ಎರಡನೇದು ಫೆಮಿನೈನ್, ಈಗ ಕಾಮನ್ ಜೆಂಡರ್. ಕಾಮನ್ ಜೆಂಡರಲ್ಲಿ ವಿ ಅಂತ ಬರುತ್ತೆ ಯಾವುದರಲ್ಲಿ, ಈ ಒಂದು ಯಾವುದರಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ. ಆವಾಗ ನೋಡಿ ದೇ ಸೆಡ್ ದಟ್ ವಿ ಇರೋದೇನಾಗುತ್ತೆ ದೇ ಆಗುತ್ತೆ. ಅದು ಫ್ಲೂರಲ್ ಇರೋದ್ರಿಂದ ಅಲ್ಲಿ ಫ್ಲೂರಲ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ರೈಟ್ ಇರೋದು ರೋಟ್ ಆಗುತ್ತೆ, ನೋಟ್ಸ್ ಹಂಗೆ ಇರುತ್ತೆ, ಟುಡೇ ಇರೋದು ದಟ್ ಡೇ ಆಗುತ್ತೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ದ ಸಿಂಪಲ್ ಪಾಸ್ಟ್. ಇನ್ನೊಂದು ಸಲ ನೀವು ನೋಡ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ನೆಕ್ಸ್ಟ್ ಇನ್ನು ಕೆಲವು ಎಕ್ಸಾಂಪಲ್ಸನ್ನು ನಾನು ಹೇಳ್ಕೊಂಡು ಹೋಗಿದ್ದೀನಿ. ರಘು ಸೆಡ್ ಐ ಬ್ರಿಂಗ್ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್. ರಘು ಅನ್ನೋದೇನು ಮ್ಯಾಸ್ಕ್ಯುಲೈನ್ ಜೆಂಡರ್. ಆವಾಗ ಏನಾಗುತ್ತೆ, ರಘು ಸೆಡ್ ದಟ್ ಐ ಇರೋದು ಇ ಆಗುತ್ತೆ, ಬ್ರಿಂಗ್ ಇರೋದು ಬ್ರಾಟ್ ಆಗುತ್ತೆ, ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್, ನಾವು ಇರೋದೇನಾಗುತ್ತೆ ದೆನ್. ನೋಡಿ ಇಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂದರೆ ರಿಮೂವ್ ದ ಇನ್ವರ್ಟೆಡ್ ಕಾಮರ್ಸ್ ಮಾಡಬೇಕು, ಆಮೇಲೆ ದಟ್ ಅನ್ನೋದು ಯೂಸ್ ಮಾಡಬೇಕು, ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇದೆ ಥರ್ಡ್ ಪರ್ಸನ್ ಆಗುತ್ತೆ. ಆಮೇಲೆ ವರ್ಡ್ಸ್ ಆಫ್ ನಿಯರ್ನೆಸ್ ಆರ್ ಚೇಂಜಿಂಗ್ ಟು ವರ್ಡ್ಸ್ ಆಫ್ ಡಿಸ್ಟೆನ್ಸ್. ಅಂದರೆ ಐ ಇರೋದು ಇ ಆಯಿತು, ಬ್ರಿಂಗ್ ಇರೋದು ಬ್ರಾಟ್ ಆಯಿತು, ನಾವು ಇರೋದು ದೆನ್ ಆಯಿತು, ಆಮೇಲೆ ದಟ್ ಅನ್ನೋದು ನಾವು ಇಲ್ಲಿ ಯೂಸ್ ಮಾಡಿದ್ವಿ. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್. ಇಂಡಿಯನ್ಸ್ ಸೆಡ್ ವಿ ವರ್ಕ್ ಹಾರ್ಡ್ ಫಾರ್ ಅವರ್ ನೇಷನ್. ಇನ್ನೊಂದ್ಸಲ ನೋಡ್ಕೊಳ್ಳಿ. ಹಲವಾರು ಅಲ್ಲಿ ಪ್ರೊನೌನ್ ಯೂಸ್ ಮಾಡಿದ್ದೆ, ಇಲ್ಲಿ ನೌನ್ಸನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಇಂಡಿಯನ್ಸ್ ಸೆಡ್ ವಿ ವರ್ಕ್ ಹಾರ್ಡ್ ಫಾರ್ ಅವರ್ ನೇಷನ್. ನೋಡಿ ಇಂಡಿಯನ್ಸ್ ಸೆಡ್ ದ್ಯಾಟ್ ವಿ ಇರೋದೇನಾಗುತ್ತೆ, ಇಂಡಿಯನ್ಸ್ ಅಂದರೆ ಪ್ಲೂರಲ್, ಆವಾಗ ದೇ ಆಗುತ್ತೆ. ವರ್ಕ್ ಇರೋದು ವರ್ಕ್ಡ್ ಆಗುತ್ತೆ. ಹಾರ್ಡ್ ಫಾರ್ ಅವರ್ ನೇಷನ್, ಅವರ್ ಇರೋದು ದೇರ್ ನೇಷನ್. ಯಾಕಂದರೆ ಅಲ್ಲಿ ದೇ ಬಂದಿದೆ, ಇಲ್ಲಿ ದೇರ್ ಅನ್ನೋದು ಬರಬೇಕು ಅಂತ. ಅದನ್ನು ನಾನು ಟೇಬಲಲ್ಲಿ ಹೇಳಿದ್ದೀನಿ. ಏನಂದರೆ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪರ್ಸನ್ ಅನ್ನೋದ್ರಲ್ಲಿ ವಿ ಇರೋದು ದೇ ಆಯಿತು, ಅವರ್ ಇರೋದು ದೇರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಯಾವುದು. ರಜನಿ ಸೆಡ್ ಐ ಸಿಂಗ್ ಎ ಸಾಂಗ್ ಮೆಲೋಡಿಯಸ್ಲಿ. ರಜನಿ ಇದು ಫೆಮಿನೈನ್ ಜೆಂಡರು. ಒಂದು ಸೆಕೆಂಡ್. ರಜನಿ ಸೆಡ್ ದಟ್ ಐ ಇರೋ ಶಿ ಆಗುತ್ತೆ, ಸಿಂಗ್ ಇರೋ ಸ್ಯಾಂಗ್ ಆಗುತ್ತೆ, ಎ ಸಾಂಗ್ ಮೆಲೋಡಿಯಸ್ಲಿ. ನೋಡಿ ಇಲ್ಲಿ ಏನು ಚೇಂಜಸ್ ಆಗಿದೆ, ಐ ಇರೋ ಶಿ ಆಯಿತು, ಸಿಂಗ್ ಇರೋ ಸ್ಯಾಂಗ್ ಆಯಿತು ಅಷ್ಟೇ. ಆಮೇಲೆ ದಟ್ ಅನ್ನೋದು ಸೆಡ್ ಆದಮೇಲೆ ನಾವು ಯೂಸ್ ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ ಸಿಂಪಲ್ ಪಾಸ್ಟ್. ಅಂದರೆ ಅರ್ಥ ಏನು, V1 ಫಾರ್ಮ್ಸ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಸ್ ಇರೋದೇನಂತ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಅಷ್ಟೇ. ಅಲ್ಲಿ ನಾವು ಇರೋದು ಏನಾಗುತ್ತೆ, ಟುಡೇ ಇರೋದು ದಟ್ ಡೇ ಆಗುತ್ತೆ, ಟು ನೈಟ್ ಇರೋದು ದಟ್ ನೈಟ್ ಆಗುತ್ತೆ. ಈ ರೀತಿ ಚೇಂಜಸ್ ಆಗುತ್ತೆ ಅಂತ. ಈಗ ಎರಡನೇ ರೂಲ್ ನೋಡಿ, ವೆರಿ ಸಿಂಪಲ್ ಇದೆ. ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕಮ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲೇನಾಗುತ್ತೆ, ಆ್ಯಮ್, ಈಸ್, ಆರ್ ಈ ಮೂರು ಏನಾಗುತ್ತೆ ಬಿಕಮ್ ವಾಸ್ ಬರಷ್ಟೇ. ಅಷ್ಟು ಚೇಂಜಸ್ ಮಾಡಿಬಿಟ್ರೆ ಆಗೋಯ್ತು.
ಆ್ಯಮ್ ಈಸ್ ಆರ್ ಇದ್ದರೆ ವಾಸ್ ವರ್. ಆ್ಯಮ್ ಈಸ್ ಅನ್ನೋದು ಸಿಂಗ್ಯುಲರ್, ಆಗ ವಾಸ್ ಬರಬೇಕು. ಆರ್ ಇದ್ದರೆ ವರ್ ಅನ್ನೋದು ಯೂಸ್ ಮಾಡಬೇಕು. ಇಷ್ಟು ಗೊತ್ತಿದೆ. ಆಮೇಲೆ ಇನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಯೂಸ್ವಲ್ ಆಗಿ ಥರ್ಡ್ ಪರ್ಸನ್ ಆಗುತ್ತೆ ಅಂತ ಅರ್ಥ. ನೋಡಿ ಎಕ್ಸಾಂಪಲ್ ಹೇಳ್ಕೊಂಡು ಹೋಗ್ತೀನಿ. ಅಭಿಲಾಷ್ ಸೆಡ್ ಐ ಆಮ್ ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್. ಅಭಿಲಾಷ್ ಸೆಡ್ ದ್ಯಾಟ್ ಐ ಇರೋದು ಈ ಆಯಿತು, ವಾಸ್, ಆ್ಯಮ್ ಇರೋದು ವಾಸ್, ಫೇಸಿಂಗ್ ಮೆನಿ ಪ್ರಾಬ್ಲಮ್ಸ್. ಇಷ್ಟೇ. ಇಲ್ಲಿ ಏನು ಚೇಂಜಸ್ಸು, ಆ್ಯಮ್ ಇರೋದು ವಾಸ್ ಆಯಿತು ಅಷ್ಟೇ, ಐ ಇರೋದು ಈ ಆಯಿತು. ಇಷ್ಟು ನೀವು ನೋಡಿ. ಅಂದರೆ ಆ್ಯಮ್ ಈಸ್ ಆರ್ ಇದ್ದರೆ ವಾಸ್ ವರ್ ಆಗುತ್ತೆ, ಆ್ಯಮ್ ಈಸ್ ಇದ್ದರೆ ವಾಸ್, ಆರ್ ಇದ್ದರೆ ವರ್ ಅಂತ. ಅನ್ನಪೂರ್ಣ ಸೆಡ್ ಐ ಆಮ್ ಕುಕಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಶಸ್ ಅಂತ. ಅನ್ನಪೂರ್ಣ ಸೆಡ್ ದಟ್ ಐ ಇರೋ ಶಿ ಆಯಿತು, ಆ್ಯಮ್ ಇರೋದು ವಾಸ್, ಕುಕಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಶಸ್ ಅಷ್ಟೇ. ಇಷ್ಟು ನೀವು ನೋಡ್ಕೋಬೇಕು. ಆಮೇಲೆ ಸ್ಟೂಡೆಂಟ್ಸ್ ಸೆಡ್ ವಿ ಆರ್ ಕಂಡಕ್ಟಿಂಗ್ ಕಲ್ಚರಲ್ ಪ್ರೋಗ್ರಾಮ್. ನೋಡಿ ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್ ಆಯಿತು, ಆವಾಗ ವಿ ಅಂತ ಬಂದಿದೆ. ಸ್ಟೂಡೆಂಟ್ಸ್ ಸೆಡ್ ದಟ್ ವಿ ಇರೋದೇನಾಯಿತು, ದೇ ಆಯಿತು, ಆರ್ ಇರೋದು ವರ್, ದೇ ವರ್ ಕಂಡಕ್ಟಿಂಗ್ ಕಲ್ಚರಲ್ ಪ್ರೋಗ್ರಾಮ್. ಈ ರೀತಿ ರೂಲ್ ಎರಡನೇದೇನು, ಯಾವುದ್ರಲ್ಲಿ ಅಸರ್ಟಿಸೆಂಟ್ ಎರಡನೇ ರೂಲು, ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕಮ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆ್ಯಮ್ ಈಸ್ ಇದ್ದರೆ ವಾಸ್, ಆರ್ ಇದ್ದರೆ ವರ್.